ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವಿಡಿಯೋದಲ್ಲಿ ನನ್ನ ಮಗನ ಸ್ಕೂಲ್ನಲ್ಲಿ ನಡೆದಂತಹ ಎಲೆಕ್ಷನ್ ಯಾವ ಥರ ನಡೀತು, ಅದ್ರ ಪ್ರೊಸೆಸಿಂಗ್ ಎಲ್ಲ ಯಾವ ಥರ ಇತ್ತು ಅನ್ನೋದನ್ನು ನೀವು ನೋಡ್ತೀರಾ. ನೋಡಿ, ಇದು ನನ್ನ ಮಗನ ಸ್ಕೂಲು. ಥರ್ಸ್ಡೇ ಎಲೆಕ್ಷನ್ ಇತ್ತು. ಮಾಮೂಲಿ ನಾರ್ಮಲ್ ಆಗಿ ಇಲ್ಲಿ MLA MP ಅಂತ ಯಾವ ಥರ ಎಲೆಕ್ಷನ್ ನಡೆಯುತ್ತೆ ಅದೇ ಥರ ಸ್ಕೂಲ್ನಲ್ಲೂ 1 ಇಯರ್ ಒಂದು ಸಲ ಈ ಥರ ಎಲೆಕ್ಷನ್ ಮಾಡ್ತಾರೆ. ಅಂದರೆ ಎಲ್ಲರನ್ನೂ ಸೆಲೆಕ್ಟ್ ಮಾಡಬೇಕಲ್ವಾ, ಎಜುಕೇಷನ್ ಮಿನಿಸ್ಟರ್, CM ಮತ್ತು ಡೆಪ್ಯೂಟಿ CM ಆ ಥರ ಎಲ್ಲ ಸೆಲೆಕ್ಷನ್ ಅದೇ ಥರ ಇರುತ್ತೆ. ಅವರ ಸ್ಕೂಲ್ನಲ್ಲೂ ಕೂಡ ಹೋದ ವರ್ಷ ನನ್ನ ಮಗ 6th ಆಗಿರೋದ್ರಿಂದ ಅವನಿಗೆ ಅವಕಾಶ ಸಿಕ್ಕಿರಲಿಲ್ಲ. 7th ಅಂದರೆ ಸ್ವಲ್ಪ ಮೆಚ್ಯೂರಿಟಿ ಇರಬೇಕಲ್ವಾ ಅದನ್ನು ಹ್ಯಾಂಡಲ್ ಮಾಡೋಕ್ಕೆ. ಅದರಿಂದ 7th ಎಲೆಕ್ಷನ್ಗೆ ಅಂದರೆ ನಾವು ಕಾಂಪೀಟ್ ಮಾಡೋ ಅಂಥ ಅವಕಾಶ ಇರೋ ಅಂಥದ್ದು. ನನ್ನ ಮಗ ಲಾಸ್ಟ್ ಟೈಮ್ 6th ಇದ್ದಿದ್ದರಿಂದ ಅವನಿಗೆ ತುಂಬಾ ಇಷ್ಟ ಇತ್ತು ಎಲೆಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ನಾನು ಗೆಲ್ಲಬೇಕು ಅಂತ ಅವನದು ದೊಡ್ಡ ಆಸೆ ಅಂತಲೇ ಹೇಳ್ಬೋದು. ಅವನಿಗೆ ಅದು ಏನು ಅಂತಲೇ ಗೊತ್ತಿಲ್ಲ, ರಾಜಕೀಯ ಅಂದರೆ ತುಂಬಾ ಹುಚ್ಚು. ಅವ್ನಿಗೆ ಆಟೋಮೆಟಿಕ್ಕಾಗಿ ಬಂದ್ಬಿಟ್ಟಿದೆ. ಅವ್ನಿಗೊಂಥರ ಲೀಡರ್ಶಿಪ್ ಕ್ವಾಲಿಟೀಸ್ ಎಲ್ಲ ಇದೆ, ಅವನಿಗೆ ಎಲ್ಲನೂ ಹ್ಯಾಂಡಲ್ ಮಾಡೋ ಅಂಥ ಕೆಪಾಸಿಟಿ ಇದೆ. ಅದರಿಂದ ಅವನಿಗೆ ಅವಾಗಿಂದನೂ ತುಂಬ ಇಷ್ಟ. ಲಾಸ್ಟ್ ಟೈಮೇ ತುಂಬ ಫೀಲ್ ಮಾಡ್ಕೋತಾ ಇದ್ದ 6th ಸ್ಟ್ಯಾಂಡರ್ಡಲ್ಲಿ ಇಲ್ಲ ಅಮ್ಮ ಅಂತ. ಈ ಸಲ ಅವನಿಗೆ ಕಾಂಪಿಟೇಷನ್ನಲ್ಲಿ ಭಾಗವಹಿಸೋ ಅಂಥ ಅವಕಾಶ ಸಿಕ್ತು. ಅಂದರೆ ಎಲೆಕ್ಷನಲ್ಲಿ ಅವನು ಇದು ಪಾರ್ಟಿಸಿಪೇಟ್ ಮಾಡ್ಬೋದಿತ್ತು, ಆ ಥರ ಸಿಕ್ತು. ನೋಡಿ, ಪ್ರತಿಯೊಂದು ಮಕ್ಕಳು ಕೈನಲ್ಲೂ ಎಲೆಕ್ಷನ್ನಲ್ಲಿ ವೋಟ್ನ ಹಾಕ್ಸಿದ್ದಾರೆ. ಹೊರಗಡೆ ಎಲ್ಲ ನಾವು ಯಾವ ಥರ ವೋಟಿಂಗ್ದು ಇರುತ್ತೆ ಸೇಮ್ ಅದೇ ಥರ ಪ್ರೊಸೆಸಿಂಗ್ ಇತ್ತು ಎಲ್ಲ. ಪ್ರತಿಯೊಂದು ಮಕ್ಕಳಿಗೆ ಯಾವ ಥರ ಮೊದಲೇ ಅವ್ರಿಗೆಲ್ಲ ಇನ್ಸ್ಟ್ರಕ್ಷನ್ನ ಕೊಟ್ಟಿದ್ರು, ಈ ಥರ ಮಾಡಬೇಕು ವೋಟಿಂಗ್ನ, ಯಾವ ಥರ 2 ವೋಟ್ ಮಾಡಬೇಕು, ಒಂದು ಹುಡುಗಂಗೆ ಅಥವಾ ಒಂದು ಹುಡುಗಿಗೆ, ಆ ಥರ ಎಲ್ಲ ಪ್ರತಿಯೊಂದು ಏನೇನು ಅವ್ರದ್ದು ಪ್ರೊಸೀಜರ್ ಇದೆ ಅದನ್ನೆಲ್ಲ ಮಕ್ಕಳಿಗೆ ಮುಂಚೆನೇ ಎಲ್ಲ ತಿಳಿಸಿದ್ರು. ವೋಟ್ ಅಪೀಲ್ ಕೂಡ ಇತ್ತು. ಪ್ರತಿಯೊಬ್ಬರು ಎಲ್ಲರನ್ನೂ ವೋಟ್ ಕೇಳೋ ಅಂತ ಪ್ರತಿಯೊಂದು ಸೇಮ್ ಹೊರಗಡೆ ಯಾವ ಥರ ನಡೆಯುತ್ತೆ ಎಲೆಕ್ಷನ್ ಅದೇ ಥರ ಪ್ರೊಸೀಜರ್ ಇತ್ತು. ನೋಡಿ, ಇಲ್ಲಿ ಎಲ್ಲ ಮಕ್ಕಳು LKG to 8th ಸ್ಟ್ಯಾಂಡರ್ಡ್ವರೆಗೂ ಎಲ್ಲ ಸಣ್ಣ ಮಕ್ಕಳಿಂದನೂ ವೋಟ್ ಮಾಡೋ ಅಂಥ ಅವ್ರಿಗೆ ರೈಟ್ಸ್ನ ಕೊಟ್ಟಿದ್ದಾರೆ. ಬಟ್ ಇದನ್ನು ವೋಟನ್ನ ಕನ್ಸಿಡರ್ ಮಾಡೋದು ಓನ್ಲಿ 6th 7th 8th ಅಂದರೆ ಸ್ವಲ್ಪ ಮೆಚುರಿಟಿ ಇರೋ ಮಕ್ಕಳು ಅವ್ರದ್ದನ್ನು ಮಾತ್ರ ವೋಟನ್ನ ಕನ್ಸಿಡರ್ ಮಾಡೋದು ಅಂತ ಹೇಳಿದರು. ಚಿಕ್ಕ ಮಕ್ಕಳುಗಳನ್ನೆಲ್ಲ ಕನ್ಸಿಡರ್ ಮಾಡಿದ್ರೆ ಅದು ಸರಿ ಹೋಗಲ್ಲ. ಅವ್ರು ಯಾವ ಥರ ವೋಟ್ ಮಾಡಿರ್ತಾರೆ, ಅವ್ರಿಗೆ ವೋಟ್ ಯಾವ ಥರ ಮಾಡಬೇಕು ಅನ್ನೋದೇ ಗೊತ್ತಿರಲ್ಲ, ಏನೋ ಒಂದು ಮಾಡಿ ಬಂದಿರ್ತಾರೆ, ಅದರಿಂದ ಸರಿ ಹೋಗಲ್ಲ ಅಂತ ಸಣ್ಣ ಮಕ್ಕಳನ್ನೆಲ್ಲ ಕನ್ಸಿಡರ್ ಮಾಡಲ್ಲ ಅಂತ ಹೇಳಿದ್ರಂತೆ ಮುಂಚೆನೇ. ಓನ್ಲಿ ದೊಡ್ಡವರು 6th 7th 8th ಅಂತ. ನೋಡಿ, ಎಲ್ಲನೂ ವೋಟಿಂಗ್ ಎಲ್ಲ ಮಾಡಿ ಪ್ರತಿಯೊಂದೂ ಟೀಚರ್ಸ್ ಎಲ್ಲ ಕೌಂಟಿಂಗ್ ಮಾಡಿ ಎಲ್ಲ ಮುಗ್ದಿದೆ. ಓವರಾಲ್ ಆಗಿ ನನ್ನ ಮಗ ಒಂದು ಪೋಸ್ಟ್ ಗೆದ್ದಿದ್ದಾನೆ. ಅದಕ್ಕೆ ಅವನಿಗೋಸ್ಕರ ಸ್ವೀಟ್ನ ಮಾಡಿದ್ದೆ. ನನಗೆ ವಿಚಾರ ಗೊತ್ತಾಗಿತ್ತು. ಸ್ಕೂಲಿಂದ ಬರೋಕ್ಕಿಂತ ಮುಂಚೆನೇ ಅವನಿಗೆ ಸರ್ಪ್ರೈಸ್ ಕೊಡೋಣ ಅಂತ ಸ್ವೀಟ್ನ ಮಾಡಿದ್ದೆ. ಅದೇ ಥರ ಅವನು ಮನೆಗೆ ಬಂದ. ನೋಡಿ, ನನಗಂತೂ ಒಬ್ಬಳು ತಾಯಿಯಾಗಿ ತುಂಬಾ ಪ್ರೌಡ್ ಫೀಲ್ ಇದೆ ನನ್ನ ಮಗನ ಬಗ್ಗೆ. ನನ್ನ ಮಗ ಫೈನಲಿ ಎಜುಕೇಷನ್ ಮಿನಿಸ್ಟರಾಗಿ ಸೆಲೆಕ್ಟ್ ಆಗಿದ್ದಾನೆ. ಒಬ್ಬಳು ತಾಯಿಯಾಗಿ ಅವನಿಗೆ ಸಿಕ್ಕಿರೋ ಅಂಥ ಪೋಸ್ಟ್ಗೆ ತುಂಬ ಖುಷಿ ಇದೆ ನನಗೆ. ಅದಕ್ಕೋಸ್ಕರ ಅವನಿಗೆ ಆರ್ತಿನ ಬೆಳಗಿ ಅವನಿಗೆ ಒಳ್ಳೇದಾಗಲಿ ಕಣಪ್ಪ, ಮುಂದೆ ಇನ್ನೂ ನಿನಗೆ ಒಳ್ಳೆ ಪೋಸ್ಟ್ ಸಿಗಲಿ ಅಂತ ಒಬ್ಬಳು ತಾಯಿಯಾಗಿ ಹಾರೈಸಿ ಅವನಿಗೆ ನಾನು ಆರ್ತಿನ ಮಾಡಿ ನಾನು ಒಳಗಡೆ ಕರ್ಕೊಂಡೆ. ನಿಜವಾಗ್ಲೂ ಇಂಥ ಮಗನ ಪಡೆದಿರೋದಕ್ಕೆ ನಾನು ಎಷ್ಟು ಪುಣ್ಯ ಮಾಡಿದ್ದೀನೋ ಅಂತಲೇ ನನಗೆ ಗೊತ್ತಾಗಲ್ಲ. ಅಂಥ ಒಳ್ಳೆ ಮಗ ಸಿಕ್ಕಿದ್ದಾನೆ ನನಗೆ. ನಿಜವಾಗ್ಲೂ ಆ ದೇವ್ರಿಗೆ ಒಂದು ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ, ಇಂಥ ಒಳ್ಳೆ ಮಗನ ಗಿಫ್ಟಾಗಿ ನನಗೆ ಕೊಟ್ಟಿರೋದಕ್ಕೆ. ಫೈನಲಾಗಿ ನೋಡಿ, ಫೋಟೋಸ್ನ ಆ್ಯಡ್ ಮಾಡಿರ್ತೀನಿ. ನನ್ನ ಮಗ ಎಜುಕೇಷನ್ ಮಿನಿಸ್ಟರಾಗಿ ಸೆಲೆಕ್ಟ್ ಆಗಿದ್ದಾನೆ. ಇವತ್ತು ಪ್ರಮಾಣ ವಚನ ಕೂಡ ಸ್ವೀಕಾರ ಮಾಡೋ ಅಂಥದ್ದು ಸೇಮ್ ಇತ್ತು. ಮೆಡಲ್ಸ್ ಎಲ್ಲ ಕೊಟ್ಟು ಎಲ್ಲ ಹಾಕಿ ಪ್ರತಿಯೊಬ್ಬರು ಯಾರ್ಯಾರಿಗೆ ಏನೇನೆಲ್ಲ ಪೋಸ್ಟ್ ಸಿಕ್ಕಿದೆ ಎಲ್ಲ ಮಕ್ಕಳುಗಳ ಜೊತೆನೂ ಅವ್ರಿಗೆಲ್ಲ ಪ್ರಮಾಣ ವಚನ ಸ್ವೀಕಾರ ಮಾಡಿಸಿ ಸ್ಕೂಲ್ HM ಮತ್ತು ಟೀಚರ್ಸ್ಗಳ ಜೊತೆಲೆಲ್ಲ ಫೋಟೋಶೂಟ್ ಥರ ಎಲ್ಲ ಮಾಡಿದ್ದಾರೆ. ಆ ಫೋಟೋಸ್ ಎಲ್ಲ ಆ್ಯಡ್ ಮಾಡಿದ್ದೀನಿ. ನೋಡಿ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.